ಅದಕ್ಕಂಡೆ ನಿನಗೆ ಬಾನ ಬರೋದಿಲ್ಲ ನಿನಗೆ. ಅದಕ್ಕೆ ಹೋಗಿದೆ ಅವ್ರನ್ನ ಕಾಲು ಕಟ್ಟಕ್ಕೆ ಅವ್ರನ್ನ. ಅದಕ್ಕೆ ಹೋಗಿದೆ ನಿನ್ನ ಮುಳ್ಳಾಟಕ್ಕೆ. ಎರಡು ಸರಿಯಾಗಿ ಹೇಳ್ಬಿಡ್ತೀನಿ, ನನ್ನ ಬಾಯಿಗೆ ಸರಿಯಾಗಿ ಬಂದ್ಬಿಡ್ತದೆ ಗುರ್ಸಾಟಿ ನಿನ್ನ. ಅಲ್ಲ ನಾನು ಸಾವತಿ ತಕ್ಕೆ ಯಾಕೆ ಹೋಗಿದೆ ನೀನು? ಸಾವತಿ ತಕ್ಕೆ ಯಾಕೆ ಹೋಗಿದೆ? ಲೋಪರ್ ಮುಟ್ಟೆ ತಕ್ಕೆ ಯಾಕೆ ಹೋಗಿದೆ? ಗುರ್ಸಾಟಿ ತಕ್ಕೆ ಯಾಕೆ ಹೋಗಿದೆ? ನನ್ನ ಬಾಳು ಮುರ್ಕಿ ತಕ್ಕೆ ಯಾಕೆ ಹೋಗಿದೆ? ನನ್ನ ಬಾಳು ಹುರ್ಕಿ ತಕ್ಕೆ ಯಾಕೆ ಹೋಗಿದೆ ನೀನು? ಆ ಲೋಪರ್ ಮುಟ್ಟೆ ತಕ್ಕೆ ಗುರ್ಸಾಟಿ ತಕ್ಕೆ ಓ ದಮ್ಮಯ್ಯ ಕಾಲು ಕಟ್ಟಕ್ಕೆ ಹೋಗಿದೆ. ದಮ್ಮಯ್ಯ ದತ್ತಯ್ಯ ಅನ್ಕೊಂಡು ಏನು ಮಾನ ಮರೋದಿಲ್ಲ ನಿನಗೆ? ಮಾನ ಮರೋದಿಲ್ಲ ಬೇಡ. ಯಾಕೆ ಹೋಗ್ಬೇಕಾಗಿತ್ತು ನೀನು? ಓ ಪರವಾಗಿಲ್ಲ, ನೀನು ಸುಮಾರಾಗಿದ್ದಿ. ನಾನು ಗ್ವಾಗೆರೆ ತರ ಸಾಕಾಕಿಲ್ಲ, ಅವ್ರನ್ನೇ ಗ್ವಾಗೆರೆಗೆ ಹೋಗಿದೆ ನೀನು. ಯಾಕೆ ಹೋಗಿದೆ? ಅಮ್ಮ ಸುಮ್ಮನಿರು ನೀನು. ನೀನು ಗೊತ್ತಾಯ್ತಿಲ್ಲ, ಡೈವರ್ಸ್ ನೋಟಿಸ್ ಕಳ್ಸವ್ರು. ನನಗೆ ಎಷ್ಟು ಇದು ಸಿಕ್ಕಿಲ್ಲ. ನನಗೆ ಗಾಬರಿ ಆಯ್ತು ನನಗೆ. ಓ ಅಮ್ಮನಿಗೂ ಅಪ್ಪನಿಗೂ ಹೇಳ್ಬಿಟ್ಟು ಬಂದೀವ್ನಿ. ಓಹೋ ಅಮ್ಮ ಯಾವಾಗ ಅಮ್ಮ ಆಗಿದ್ಲು? ಅಮ್ಮ ಆಗಿದ್ಲ ನಿನ್ಗಳು? ಅಲ್ಲ ನೀನು ಸುಮಾರಾಗಿರೋ ಮುಡಿಯದೆ ಕಣ್ಣೆ. ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದೆ ಕಣ್ಣೆ. ನೀನು ಪರಬಾರ ಸುಮಾರಾಗಿ ಕಲ್ತಿದ್ದೆ ಕಣ್ಣೆ. ನೀನು ಯೋಗ್ಯತೆಗೆ ಇಷ್ಟು ಬೆಂಕಿ ಕಂದರು. ಅಲ್ಲ ನೀನುವೇ ಸುಮಾರಾಗಿ ಕಲ್ತಿದ್ದಿ ನೀನು. ನೀನು ತೊಡಗಲ್ ಬಾರಿ ಮುನ್ನಾಕ ಅಮ್ಮ ಅಂತೀಯಲ್ಲ ನೀನು. ಹಂಗಾರೆ ನಾನೇ ಬೀದಿಯ? ಯಾರು ನನ್ನ ಏನು ಬೀದಿಲಿ ಬಿದ್ದಿದ್ದಲ್ಲ ನಾನು? ನಿಮ್ಮ ಅಮ್ಮ ಅಲ್ವಾ? ಅವಳೇ ಎತ್ತಿ ಒತ್ತಿ ಸಾಕಿದಾಳ ನಿನ್ನ. ಕೂತ್ಕೊ ನೀನು ಹೊಸಿ ಚೆನ್ನಾಗಿ ಬುದ್ಧಿ ಹೇಳ್ಕೊಡಕ್ಕಿಲ್ಲಕತ್ತೆ ನೀನು. ಹಂಗೆ ಬುದ್ಧಿ ಹೇಳೋದಾಗಿ ನಮ್ಮ ಜೀವನ ಯಾಕೆ ಹಿಂಗೆ ಕೊಟ್ಟು ಹೋಗ್ಬೇಕಾಗಿತ್ತು? ಇದೊಳ್ಳೆ ಸರಿ ಆಯ್ತು ನಿಂದು. ನೀನು ಹೊಸಿ ಬುದ್ಧಿ ಹೇಳ್ಕೊಟ್ಟಿಲ್ಲ, ಹೊಸಿ ಸಂಸಾರ ಸರಿ ಮಾಡಿಲ್ಲ ನೀನು. ಎಲ್ಲಾದ್ರೂ ಮಗಳು ಜಗಳ ಆಡ್ಕೊ ಬಂದಾಗ ಹಿಂಗೆ ಹಚ್ಕಡೆ ಬಾಟ ಮಾಡ್ಕೊಂಡು ಹೋಗೋದು ಹೇಳ್ಕೊಡೋದು ಕಂಡೀವ್ನಿ. ನೀನು ಯಾವ ಥರ ಕೆಲಸ ಮಾಡಿದ್ದೆ ನೀನು? ಹಂಗೆ ಮಾಡಿದ್ರೆ ನಮ್ಮ ಜೀವನಕ್ಕೆ ಹಿಂಗಾಯ್ತಿತ್ತು. ಅಯ್ಯೋ ನೀನಂತೂ ಸಾಮಾನ್ಯದೊಳ ಹಾಕಿಲ್ಲ ಕಂಡೆ. ನೀನು ಮಾತ್ರ ಅದೆಷ್ಟು ಮನೆಗೆ ಹಾಳು ಮಾಡಿಯೋ. ನನಗೆ ಹೇಳ್ಬೇಡ ನೀನು ಮನೆ ಹಾಳಿ ಅಂತ. ನೀನು ಮನೆ ಹಾಳಿ. ಓ ಇದೇ ಕಮ್ಮ ಹಿಂಗಂದೀಯ ನೀನು. ಹಂಗಾರೆ ನಮ್ಮ ಸಂಸಾರ ನಾನು ಹಾಳು ಮಾಡ್ಕೋಬೇಕಾ? ಯಾರ ಮುಖಾಂತರನಾಗಲಿ ಒಳ್ಳೆದಾಗಲಿ ಬಿಡು. ಅಲ್ಲ ನಮ್ಮ ಅಮ್ಮ ಎಷ್ಟು ಬುದ್ಧಿ ಹೇಳ್ಕೊಡ್ತು ಗೊತ್ತಾ? ಹೆಂಗೆ ಬದುಕಬೇಕು ಬಾಳ್ಬೇಕು ಅಂತ. ನೀನು ಒಂದು ದಿವಸ ಆ ಥರ ಬುದ್ಧಿ ಹೇಳಿದ್ರೆ ನನ್ನ ಜೀವನಕ್ಕೆ ಹಿಂಗೆ ಕೊಟ್ಟಾಯ್ತಿತ್ತು. ಓ ನೀನೇ ಫಸ್ಟ್ ನ್ಯಾಯ ಬುದ್ಧಿ ಕಲ್ತಿರೋಳು ನನಗೇನು ಹೇಳ್ಕೊಟ್ಟಿಯೇ? ಮಾಡಿದ್ರೆ ಲೋಪರ್ ಗುರ್ಸಟಿ ನಿನಗೆ ಹೆಂಗೆ ಹೊಡಿತೀನಿ ಗೊತ್ತಾ ನಿನಗೆ? ಏನಂಗೆ ಮಾತಾಡ್ತಾ ಇದ್ದೀನಿ ನೀನು? ಹಂಗಾರೆ ಅವರೇ ಸರಿಯಾ? ನಿಮ್ಮ ಅಪ್ಪ ಏನು ಕನ್ನಂದರಿ ಕೆಲಸ ಮಾಡೋಣ ಈ ವಯಸ್ಸಲ್ಲಿ ಮದುವಾಗನಲ್ಲ, ಅದಕ್ಕೆ ಅವನೇ ಸರಿ ಅವಳೇ ಸರಿ? ನನ್ನ ಗಂಡ ನಿನ್ಗುಟ್ಟು ಓಡ್ಬಂದು ಮುಂದೆ ಅವಳೇ ಸರಿ ನಿನಗೆ? ನಾನು ಸರಿ ಇಲ್ಲ ಅಲ್ವಾ? ನೋಡ್ದೆ ಹಂಗೆ ಮಾತ್ಕೊಳ್ಬತ್ತೇನ ನಿಮ್ಮ ಬಾಯಿ ಅಂತ. ಹಿಂಗೆ ಕಲಿಬೇಕು ಮಾತ್ಕೊಳ. ಸುಮ್ಮನೆ ಹೋಗಮ್ಮ ನೀನು. ಸುಮ್ಮನೆ ನನಗೂ ಆಪತ್ತಿಸ್ಬೇಡ ನನಗೆ ನೀನು. ಇದೊಳ್ಳೆ ಸರಿ ಆಯ್ತು ಕರಮ್ಮ ನಿಂದು. ಏನಂಗೆ ಮಾತಾಡೋದು ನೀನು? ಯಾರ ಮುಖಾಂತರ ನನ್ನ ಜೀವನ ಸರಿಯಾಗಿ ಸುಮ್ಮನೆ ಕೂತ್ಕೋ. ಹಿಂಗೆ ಡೈವರ್ಸ್ ಕೊಟ್ಬಿಟ್ಟು ಇನ್ನು ಎಲ್ಲಿ ನಿಂತ್ಕೊಳ್ಳನೆ? ನಾನು ಕೊಡ್ಲಿ ಅಂತ ಇದ್ದಾನೆ. ಕೊಡ್ಲಿ ಅಂದ್ಬಿಟ್ಟು ನಿಮ್ಮ ಅವನ ಕಾಲಿಗೆ ನಿಮ್ಮ ಅತ್ತೆ ಕಾಲು ಬೆಳಕ್ಕೆ ಹೋಗಿದ್ದೆ ನಾನು. ಅವ್ರು ನನ್ನ ಯಾಕೆ ಹೋಗಿದ್ದೆ ನಾನು. ನೀನು ಒಳ್ಳೆಸ್ತಾನೆ ಅಲ್ಲ, ನಾನು ಹೋಯ್ತಿತ್ತಿಲ್ವಾ? ನಾನು ಹೇಳಿವ್ನಿ ಯಾವುದೇ ಕಾರಣಕ್ಕೂ ನೀನು ನಿಮ್ಮ ಅಪ್ಪನ್ನು ಮಾತಾಡ್ಸ್ಬೇಡ, ಲೋಪರ್ ಮುಂಡೆನೂ ಮಾತಾಡ್ಸ್ಬೇಡ ಅಂತ. ಅವ್ರ ಕಾಲು ಸಂದಿಗೆ ಹೋಗಿ ಬಿದ್ದಿದೆಯಲ್ಲ ನೀನು. ನಿನಗೆ ಮಾನ ಮರೋದಿಲ್ಲ. ನಿನಗೆ ಮಾನ ಮರೋದಿಲ್ವ ಹೇಳು? ಓ ಹಂಗಾರೆ ನಿನಗೆ ನನಗಿಂತ ಅವರೇ ಹೆಚ್ಚ? ನಿನಗೆ ಅವರೇ ಹೆಚ್ಚಾಗ್ಬಿಟ್ರೆ ಯಾರು ಹೆಚ್ಚು ಯಾರು ಜಾಸ್ತಿ ಗಿರ್ತಿ ನನಗೆ ಅವೆಲ್ಲ ಗೊತ್ತಿಲ್ಲ ನನಗೆ. ನನ್ನ ಸಂಸಾರ ಸರಿ ಮಾಡೋದು ಆಗಬೇಕು ನನಗೆ. ನನ್ನ ಸಂಸಾರ ಸರಿ ಮಾಡ್ಕೊಂಡು ನಾನು ಪಾಡ ನಾನು ಇರ್ತೀನಿ ಕಣಮ್ಮ. ನನಗೆ ನಿನ್ನ ಸವಾಸನೆ ಬೇಡ. ಅಯ್ಯೋ ನಿನ್ನಿಂದ ಏನು ಹೊಸಿಯಾ? ಏನು ನಿನ್ನ ತಂದೆ ಸುರಿತಿದ್ದಾಳವ? ನಿನ್ನ ತಂದೆ ಸುರಿದಿದ್ರಳೆ ಜೀವನ ಮಾಡ್ತೇನೆ ನಾನು. ಓ ಇದೇನು ಹಿಂಗೆ ಮಾತಾಡಿಯ ನೀನು? ನಿನ್ನ ಕಲ್ ತರ್ಸ್ಕೊ ಉಣ್ಕೊಂಡು ಕೂತಿದ್ದಾನೆ ನಾನು. ತರ್ಸ್ಕೊ ಉಣ್ಕೊಂಡು ಕೂತಿದ್ದಾನಲೇ ನಾನು. ಇದೆಲ್ಲ ಹಿಂಗೆ ಮಾತಾಡಿ ನೀನು? ಆಯಿತು ಹೋಗು ಸುಮ್ಮನೆ. ನೀನು ಬಾಯಿ ಮುಚ್ಕೊಂಡು ಹೋಗು ಅಂತೀಯ. ಹೊಡಿತೀನಿ ಕತ್ತೆ ನೋಡಿ ನೀನು. ಇನ್ನೊಂದು ದಿವಸ ಏನಾದ್ರು ನಿಮ್ಮ ಅಪ್ಪನ ಕೊಟ್ಲ ಅವಳು ಕೊಟ್ಲ ನೀನು ಮಾತಾಡೋದು ಕಂಡ್ರು ಮಾತ್ರ ಬರೆ ಹಾಕ್ಬಿಡ್ತೀನಿ. ಅಮ್ಮ ಮುಚ್ಚು ಬಾಯೇ. ನಿನ್ಗೆ ಬರೆ ಹಾಕಿಸ್ಕೊಳಕ್ಕೆ ನನ್ನ ಎಳೆ ಮಗಲಕತ್ತೆ. ಚೆನ್ನಾಗಿ ಮಾತಾಡ್ತೀವಿ ಕಣಮ್ಮ ನೀನುವೇ. ಇವೆಲ್ಲ ಮಾತ್ಕೊಂಡು ನಾನು ಕೂಟಾಡ್ಬೇಡ ನೀನು. ನನಗೆ ಇಷ್ಟ ಇಲ್ಲ. ನನಗೆ ಅವರೇ ಇಷ್ಟ. ನನಗೆ ಅವ್ರ ಕೂಟ್ಲೆ ಮಾತಾಡ್ತೀನಿ. ಇವತ್ತು ನಮ್ಮ ಅಪ್ಪ ಒಪ್ಕೊಂಡು ನಾನು ಸಂಸಾರ ಸರಿ ಮಾಡ್ತೀನಿ ಅಂತ. ನಿನಗೆ ಅದು ಜ್ಞಾನ ಇದ್ದದ? ಹೇಳ್ಕೊಡೋ ಏನಾದ್ರು ಬುದ್ಧಿ ಹೇಳಿ ಗಂಡ ಮನೆ ಹಚ್ಕಟ್ಟಾಗ ಬಾಟ ಮಾಡೋವಂತ ಹೇಳ್ಕೊಡ್ಬೇಕಾದವಳು ನೀನು. ನೀನು ಆ ಕೆಲಸ ಮಾಡಿದ್ರೆ ನಾನೇ ಈ ಪರಿಸ್ಥಿತಿ ಬರ್ತಿತ್ತು ನಂದು. ಹಂಗಾರೆ ಅವರೇ ಇಷ್ಟವಾ? ನಾನೇ ಸರಿ ಇಲ್ಲ ಅಲ್ವಾ? ಅವರೇ ಕರೆಕ್ಟಾಗಿ ಅವ್ರೆ ನಿನಗೆ. ನಾನೇ ಸರಿ ಇಲ್ಲ ಅಲ್ವೇ? ಕಡೆಯಲ್ಲೇ ಮತ್ತೆ ಮನೆ ಹಚ್ಕೆ ಇನ್ನೇ ಕೂತೀವಿ. ಹೋಯ್ತಾರ ನೀನು. ಇನ್ನೊಂದು ಗಳು ಕೂತ್ಕೊಬೇಡ ನೀನು. ಹೋಗ ನಾನು ಎಲ್ಗಬ ಹೋಗನೆ. ಹೋಗೀಗ ಮುಚ್ಕೊಂಡು ಎದೋಗು ನೀನು. ಭಯ ಜಾಸ್ತಿ ಮಾತಾಡ್ಬೇಡ ನೀನು. ಯೋಗ್ಯತಾಗ ಎಷ್ಟು ಬೆಂಕಿ ಇಕ್ಕ ನೀನು. ನನ್ನ ಮುಂದ್ಗಡೆ ಕೂತ್ಕೊಂಡು ಆ ಮುಂಡೆ ಹೋಗಿದ ಮೇಲೆ ಇನ್ನೇನೆ ನನ್ನ ಮನೆ ಒಳಗೆ ಕೆಲಸ ನಿನಗೆ. ಕಡೆಯೇ ಮನೆಯಿಂದ ಒಳಗೆ ಮನೆಯಿಂದ ಆಚೆಗೆ ನನಗೆ ಗೊತ್ತು ಕಣ್ಣೆ ನೀನು ಇದೇ ಕೆಲಸ ಮಾಡೋದು ಅಂತ. ನನ್ನ ಮಗಳು ಗಣಸ್ನಾಗೆ ನನಗೆ ಆಧಾರವಾಗಿ ಇರ್ತಾಳೆ ಅಂತ ಅನ್ಕೊಂಡ್ರೆ ಅವ್ನು ಡೈವರ್ಸ್ ನೋಟಿಸ್ ಕಳಿಸ್ತಾನೆ ಎದ್ರಕೊಂಡು ಮುಲ್ಗರಿತಿದ್ದಿಲ್ಲ ನೀನು. ಹೊಂಟೋಗ್ಬಿಟ್ರೆ ನನ್ಯಾರು ನೋಡ್ಕೊಂಡರು? ನೀನು ಹೋಗಕ್ಕೆ ಕೂಡ್ದು ನಿನ್ನ ಗಂಡ ಮನೆಗೆ. ನೀನು ಚೆನ್ನಾಗಿ ಮಾತಾಡ್ತೀವಿ ಕಣಮ್ಮ. ಅದಕ್ಕೆ ನಾನು ಸಂಸಾರ ಹಾಳು ಮಾಡ್ಕೊಂಡು ನಾನು ನೀನು ಕಾಯ್ಕೊಂಡು ಕೂತ್ಕೊಳ್ಳೋಣ. ಓ ಪರವಾಗಿಲ್ಲ ನೀನು ಸುಮಾರಾಗೆ ಇದ್ದೀಯ ನೀನು. ಅಮ್ಮ ಸುಮ್ಮನೆ ಹೋಗು ನೀನು. ಬಾಯಿ ಮುಚ್ಕೊಂಡು ನನಗೆ ಜಾಸ್ತಿ ಮಾತಾಡ್ಬೇಡ ನೀನು. ನಿನಗೆ ಸರಿ ಮಾಡೋಕ್ಕಂತೂ ಆಯ್ಕಿಲ್ಲ ನಿನಗೆ. ನಾನು ಹೋಯ್ತೀನಿ ಹೋಗು. ನನ್ನ ಅಪ್ಪ ಅವ್ರ ಮನೆಗೆ ಹೋಯ್ತೀನಿ.
ಅಲ್ಲೇ ಇರ್ತೀನಿ. ಪರವಾಗಿಲ್ವಲ್ಲ, ಸುಮಾರಾಗಿ ಬ್ರೈನ್ ವಾಶ್ ಮಾಡಿ ಕಳ್ಸಾಳೆ. ಲೋಪರ್ ಮುಂಡೆ ಗುರ್ಸಟ್ಟಿ, ಲೋಪರ್ ಗುರ್ಸಟ್ಟಿ ಏನಂತ ಹೇಳ್ಕೊಟ್ಲು ನಿಮ್ಮ ಅಮ್ಮನ್ಬಿಟ್ಟು ಬಾ ಅಂತ ಹೇಳ್ಕೊಟ್ಲ ಅವಳು. ಲೋಪರ್ ಮುಂಡೆ ಉದ್ದಿನ ನನಗೆ ಅಡ್ಗಲ್ ಹಾಕೊಂಡ್ ಬತ್ತ ಕೂತಾಳೆ. ಲೋಪರ್ ಗುರ್ಸಟ್ಟಿ ಉದ್ದಾರದಳ ಅವಳು. ಯಾಕೆ ಕುಟ್ಟೋಯ್ತಾಳ ಅವಳು ಲೋಪರ್ ಮುಂಡೆ ಅವಳು, ಲೋಪರ್ ಗುರ್ಸಟ್ಟಿ ಅವಳು. ಅಲ್ಲ ಅವಳು ಮಾತು ಕಟ್ಕೊಂಡು ನೀನು ಹಿಂಗೆ ಬಂದಿದ್ಯಲ್ಲ ಅನ್ಕೊಟ್ಟೆ ನೀನು. ಯಾವ ಥರ ಮಾತಾಡ್ತಾಳ ನೋಡು. ಇರೋಕಿಲ್ ಮತ್ತೆ ಹೋಗವೆ ಹೋಗು, ನೀನು ಯಾರು ಇಟ್ಕೊಂಡು ಕೂತಿರೋರು? ಇರಲೇಬೇಕು ನೀನು, ಇರವ ನೀನು ಅಂತ ಕಾಲು ಕಟ್ತಾ ಇದಾರೆ, ಕೈ ಮುಗಿತಾ ಇದಾರೆ. ನೀನು ಹೋಗೋದಿರು ಓಣೆ ಒಂದು ಅಂಗವಾಗಿ ಹೋಯ್ತಾರು. ಜಾಸ್ತಿ ಮಾತಾಡ ಹೋಯ್ತೀನಿ ಗೊತ್ತು ನನಗೂ. ಇರು, ನಿನ್ ಕಲಿ ಏನು ಹೇಳ್ಸ್ಕೋಬೇಕಾಗಿಲ್ಲ ಹೋಗಕ್ಕೆ. ಅಡಿ ಅಂತ ಹೇಳ್ತಾರ ನಿನ್ಗೆ. ಕುತ್ಕೊಂಡು ಬೊಗಳ್ಬೇಡ, ಕುತ್ಕೊಂಡು ಜಾಸ್ತಿ ಮಾತಾಡಬೇಡ, ಕಡಿತಾರು ಅಂತ ಹೇಳ್ತಾರ ನಿನ್ಗೆ. ಬೊಗಳ್ತಾಳೆ ಹೆಂಗ್ ಬೊಗಳ್ತಾಳೆ ನೋಡು, ಹೆಂಗ್ ಬೊಗಳ್ತಾಳೆ ಅಂತ. ನೀನು ಯೋಗ್ಯತೆಗೆ ಎಷ್ಟು ಬೆಂಕಿ ಇಕ್ಕ, ನಿನ್ನ ಮಾನಿಗೆ ಎಷ್ಟು ಬೆಂಕಿ ಇಕ್ಕ. ನಿನ್ನ ಬೊಗಳ್ತಾಳೆ, ತಿರ್ಗಾವ ಬೊಗಳ್ತಾಳೆ. ನಾಯಿ ಬೊಗಳಂಗೆ ನಾಚಿಕೆ ಮಾನ ಮರೋದಿದಾಕೆ ನಿನ್ಗೆ? ಹಿಂಗೆ ಬೊಗಳ್ತಿಯಲ್ಲ, ನಾಚಿಕೆ ಮಾನ ಮರೋದಿದ್ರೆ ಹಿಂಗೆ ಬೊಗಳ್ತಿದ್ರೆ ಹೆಂಗೆ? ಈಗ ಏನಮ್ಮ ಈಗ ಸುಮ್ಮನಿರಮ್ಮ ನೀನು. ನನ್ನ ಸಂಸಾರ ಆಗ್ಬೇಕು, ನನ್ನ ಮಗಿನ ಬಿಟ್ಬಿಡೋದು, ನನ್ನ ಗಂಡ ಬಿಟ್ಬಿಟ್ಟು ಏನು ಬಿಡೋದು ನಾನು? ಹೆಂಗಂತ ನೋಡು ನೀನು. ಹೋಗು, ಸುಮ್ಮನೆ ನನಗೆ ಮಾತಾಡ್ಬಿಡೋದು ನೀನು ಅನ್ಬಿಟ್ಟೆ. ನನ್ನ ಮಗಿ ಬಿಟ್ಟು ನಂಗೆ ಇರೋಕ್ಕಾಯ್ಕಿಲ್ಲ. ನೀನು ಹೆಂಗೆ ನಿನ್ನ ಮಗಳು ಬಿಟ್ಟು ಇರೋಕ್ಕಾಯ್ಕಿಲ್ಲ? ನೀ ಹಂಗೆ ತಾನೆ ಆ ಮಗಿನ ಒಂದುವರೆ ವರ್ಷದಿಂದ ಬಿಟ್ಬಿಟ್ಟಿದ್ದೆ ನಾನು. ಅಯ್ಯಯ್ಯ, ಇದೊಳೆ ಸರಿ ಇಟ್ಕೊಂತ ಹಾಕು. ನಿನ್ಯಾರು ಬಿಟ್ಬಿಟ್ಟಿರವ ಅಂತ ಕೈ ಕಾಲು ಕಟ್ಟಾಕಿದ್ನ ನಾನು. ಹೋಗುವೆ ನಿನ್ನ ಗಂಡ ಮನೆಗೆ ನೀನು ಕರ್ದಿ. ನಿನ್ನ ತೊಳಿದ್ರೆ ತಾಯಿಯಾಗಿ ಹೋಗೋದೆ ಗಂಡು ಮನೆಗೂ ಬೇಡಕ್ಕನಮ್ಮ ಅಂದ್ರೆ ನನ್ನ ಹೆಸರಲ್ಲಿ 1 ಲಕ್ಷ ದುಡ್ಡು ಎತ್ಕೊಬಿಟ್ಟು ನನ್ನ ಜೀವನನೇ ಯಾಕೆ ಕೊಡ್ಸ್ಬಿಟ್ಟೆ ನೀನು? ಅಯ್ಯೋ ಮಳ್ಳಿ ಹಂಗೆ ಆಡ್ಬೇಡ. ಕೂತ್ಕಣೆ ಮಳ್ಳಿ ಹಂಗೆ ಆಡ್ಬೇಡ. ಅಲ್ಲ ಅಲ್ಲೊಪ್ಪಿದ್ರೆ ಆಳ್ಗೊಂಡು ಕಲ್ಲು ನನಗೆ ಎಲ್ಲ ಸೇರ್ಕೊಂಡು ನನ್ನ ಅಂತ ಸಾಯಿಸ್ತಾ ಇದ್ದೀರ. ನನ್ನ ಸಾಯ್ತೀನಿ ಅನ್ಕೊಬಿಟ್ಟಿದ್ದೀರ. ಹಿಂಗೆಲ್ಲ ಮಾತಾಡಿದ್ರೆ ಸಾಯಿಸ್ಬಿಟ್ಟು ಸಾಯ್ತಾಯಿತ್ತಲ್ಲ ನಮ್ಮ ಅಮ್ಮ ಅನ್ಕೊಬಿಟ್ಟಿದ್ದೀಯೇ ಹೇಳು. ನೀನು ಸಾಯೋದ್ರಿಂದ ನನಗೆಲ್ಲ ಅಮ್ಮವಮ್ಮ. ಸುಮ್ಮನೆ ಏನೇನೋ ಮಾತಾಡ್ಬೇಡ ನೀನು. ಹಿಂಗೇನವ ಹೊಸ ಅಮ್ಮ ಸಿಕ್ಕವಳೆ. ನಿಮ್ಮ ಅಪ್ಪನೂ ಮಾತಾಡ್ಸ್ತಾನೆ. ಇನ್ನೇನು ಬೇಕು ನಿನಗೆ? ನಾನೇ ಬೇಕಾ ಹೇಳು? ಅವ್ವ ಯಾರು ಇಲ್ಲ ಕತ್ಬಿಟ್ಟು ನನಗೆ ಯಾರು ಇಲ್ಲ ಕತ್ತೆ. ಲೋಪರ್ ಮುಂಡೆ ಬಾ, ಹೋಗಿ ನೀವು ಉದ್ಧಾರ ಆದಿರಲ್ಲ, ಉದ್ಧಾರದಾಗ ಹೇಳ್ಕೊಡ್ತೀನಿ. ನನ್ನ ಮಗಳು ಅಂತ ಕೈಲಿದ್ದು ಬಾಯಿದ್ದು ಆ ಪಾಟಿ ಮಾಡಿದ್ರು ನೀನು. ನನ್ನ ದೂರದ ಬಿಡ್ನಿ ಬರ ನೀವು. ಅಮ್ಮ ಸುಮ್ಮನೆ ಇರು ಅಂತ ಹೇಳ್ತೇವೆ ನಿನಗೆ. ಇರ್ತೀನಿ ಸುಮ್ಕಿರ್ಲ, ಸುಮ್ಮನೆ ಇರ್ತೀನಿ ಕತ್ತೆ. ಇರ್ದರೆ ಇರೋಕ್ಕಿಲ್ಲ, ಇರ್ತೀನಿ ಸುಮ್ಕಿರು. ಇನ್ನು ಯೋಗ್ಯತೆಗೆ ಇಷ್ಟು ಬೆಂಕಿ ಇಕ್ಕ ಅಡಿದಾರ ಮನೆ ಹಚ್ಕೆ ಇರ್ಬೇಡ. ಹೋಗ ಅಲ್ಲಿಗೆ, ಹೋಗ ಅವ್ರ ಮನೆಗೆ. ಓಲೆ ಎದ್ದಿ ಹೋಯ್ತೀನಿ ಹೋಗು. ನೀನು ಕುಟ್ಟಿರೋದಕ್ಕೆ ಬೋಲ್ರೆ ವಾಸಿಕತ್ತೆ. ಹೋಗು ನೀನೇನು ಬಾಯ್ಲಿ ಅಂತ ಯಾರು ಕರೀನಿಲ್ಲ ಕತ್ತೆ. ನಿನ್ನ ಮನೆ ಹೇಳಿ ನೀನು ನಿನ್ನ ಬಾ ಅಂತ ನಾನು ಕರೀನಿಲ್ಲಕತ್ತ. ಹೋಗವ ಎಷ್ಟು ಮಾಡಿದ್ರು ಅಷ್ಟೇ ನಾಯಿಗೆ ಮಾಡಿ ನಾತ ಕೊಡ್ತಂಗೆ ನಿಮಗೆ. ಎಷ್ಟು ಮಾಡಿರ್ತಾನೆ ಏನು ಉಪಯೋಗ? ಅಲ್ಲ ಯಾವ ಥರ ಮಾತಾಡ್ತಾಳೆ ನೋಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.